ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಎಗ್ ಬಿರಿಯಾನಿ ಮಾಡೋದು ಹೇಗಂತ ನೋಡ್ಕೊಂಬರೋಣವಾ. ಇವತ್ತು ತುಂಬಾ ರುಚಿಯಾಗಿತ್ತು ಎಗ್ ಬಿರಿಯಾನಿ ಅಂತೂ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಪಟ ಅಂತ ಸ್ಟಾರ್ಟ್ ಮಾಡಿಬಿಡೋಣ. ಮತ್ತು ಯಾಕೆ ತಡ ಮಾಡೋದಲ್ವಾ. ಇವಾಗ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಮೀಡಿಯಮ್ ಸೈಜ್ ಟೊಮೊಟೊ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಮತ್ತು ಎಗ್ ಬಿರಿಯಾನಿ ಮಸಾಲೆಗೆ ಏನೇನು ಮಸಾಲೆ ಬೇಕು, ನಾವು ಇಲ್ಲಿ ರುಬ್ಕೊಂಡು ಮಾಡ್ತಾಯಿದ್ದೀವಿ. ಸೊ ಏನೇನು ಬೇಕು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಒಂದು ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಕಾಳು ಮೆಣಸು, ಒಂದು ಅರ್ಧ ಟೇಬಲ್ ಸ್ಪೂನ್ ಸೋಂಪು, ಚಕ್ಕೆ ಮತ್ತು ಲವಂಗ ಮತ್ತು ಮರಾಠಿ ಮೊಗ್ಗು, ಒಂದು ಏಲಕ್ಕಿ ಮತ್ತು ನಕ್ಷತ್ರದ ಹೂವು ತೊಗೊಂಡಿದ್ದೀನಿ. ಇದು ತುಂಬಾ ಈಸಿ, ಏನು ಜಾಸ್ತಿ ಹೆವಿ ಮಸಾಲ ಹಾಕದೆ ಸಿಂಪಲ್ಲಾಗಿ ನೀವೇ ನೋಡ್ಕೊಳಿರಲ್ಲ, ಮಸಾಲೆ ಕಮ್ಮಿನೇ ಹಾಕಿದ್ದೀನಿ. ಮತ್ತು ಬೇಗನೆ ಆಗೋಗೋಂಥ ಇದು, ರುಚಿಯಾಗಿರುತ್ತೆ ಮತ್ತು ಕಡಿಮೆ ಸಮಯದಲ್ಲಾಗುತ್ತೆ. ನೋಡೋಕ್ಕೆ ಡಿಲಿಷಿಯಸ್, ಟೇಸ್ಟಿ ಮತ್ತು ಸಿಂಪಲ್ ಅಂತಲೇ ಹೇಳ್ಬೋದು. ಸೊ ಮತ್ತು ಯಾಕೆ ತಡ ಮಾಡೋದು, ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣವಾ. ಇಲ್ಲಿ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಬಾಣಲೆಗೆ 1 ಟೇಬಲ್ ಸ್ಪೂನ್, ನಿಮಗೆ ಖಾರ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸೊ ಎಣ್ಣೆಗೆ ಅರ್ಧ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಮತ್ತು ಒಂದು 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡು, ಅದು ಆ್ಯಸ್ ಯೂಶ್ವಲ್ ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಇವಾಗ ಬೇಯಿಸಿರೋವಂಥ ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲಿ 3 ಮೊಟ್ಟೆ ತೊಗೊಂಡಿದ್ದೀನಿ. ಸೊ ನಿಮಗೆ ಮೊಟ್ಟೆ ಎಷ್ಟು ಬೇಕೋ ಹಾಕ್ಕೋಬೋದು, 5, 6 ಎಷ್ಟು ಬೇಕಾದರೂ ಹಾಕ್ಕೋಬೋದು. ಸೊ ನಾನು ಇಲ್ಲಿ ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ 3 ಮೊಟ್ಟೆ ತೊಗೊಂಡಿದ್ದೀನಿ. ಇವಾಗ ನಾವು ಮಸಾಲೆ ಹೇಳಿದ್ನಲ್ಲ, ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅದು ಆರಿದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ತರಿಯಾಗಿ ರುಬ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬರೋಣ. ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಂಡು, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ರುಬ್ಕೊಂಬರೋಣ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡು, ಕುಕ್ಕರಿಗೆ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ನಿಮಗೆ ತುಪ್ಪದಲ್ಲೇ ಮಾಡ್ಕೋಬೋದು ಅಥವಾ ಎಣ್ಣೆ ಬೇಕಂದರೆ ಎಣ್ಣೆನೂ ಹಾಕ್ಕೋಬೋದು. ನಾನಿಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಬಳಸ್ತಾ ಇದ್ದೀನಿ. ಸೊ ಇವಾಗ ರುಬ್ಬಿರೋ ಅಂಥ ನೋಡಿ ಮಸಾಲೆ ಹೀಗೆ ಬಂದಿದೆ. ಇದನ್ನು ಹಾಕ್ಕೊಂಡು ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ನುಣ್ಣಗೆ ರುಬ್ಬಾರ್ದು, ಸುಮ್ಮನೆ ಹಂಗೆ ತರಿಯಾಗಿ ರುಬ್ಕೊಬೇಕು. ಸೊ ಇದನ್ನು ಚೆನ್ನಾಗಿ ಹಸಿ ವಾಸನೆಗೂ ಫ್ರೈ ಮಾಡ್ಕೊಳ್ಳಿ. ಮತ್ತು ಒಂದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ನೀವು ಗೊತ್ತಲ್ಲ ಬಿರಿಯಾನಿಗೆ ಹೇಗೆ ಈರುಳ್ಳಿ ಫ್ರೈ ಮಾಡ್ಕೋಬೇಕಂತ. ಸೊ ಆ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಏನೂ ಇಲ್ಲ, ಪಟ ಅಂತ ಮಾಡ್ಕೊಂಬಿಡ್ಬೋದು. ಇವಾಗ ನಾನ್ ವೆಜ್ ಆಗಲಿ ಅಥವಾ ಯಾವ ಬಿರಿಯಾನಿ ಆದ್ರೂ ಅಷ್ಟೇ, ನಾವು ಇಂಟ್ರೆಸ್ಟಿಂದ ಮಾಡ್ತೀವಿ ಅಂತ ಅಂದರೆ ರುಚಿಯಾಗಿರುತ್ತೆ. ಪೇಷನ್ಸ್ ಜಾಸ್ತಿ ಇಂಪಾರ್ಟೆಂಟು ಮತ್ತು ಹಾಗೆ ಲವ್ ಕೂಡ ಇಂಪಾರ್ಟೆಂಟು. ಮಾಡೋದಕ್ಕೆ ಇಂಟ್ರೆಸ್ಟ್ ಇರಬೇಕು. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮೊಸರು ಇಂಪಾರ್ಟೆಂಟ್ ಅಲ್ವಾ ಈ ಬಿರಿಯಾನಿ ಅಂತ ಮಾಡೋಕ್ಕೋದ್ರೆ. ಸೊ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಎಷ್ಟಂತ ನಾನು ಹೇಳೋದಿಲ್ಲ, ನಿಮಗೆ ಎಷ್ಟು ರುಚಿ ನೋಡಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಲಾಂಗ್ ವಿಡಿಯೋ ಮಾಡಿ ತುಂಬ ದಿನ ಆಗೋಗಿತ್ತಲ್ವ. ಸೊ ಸ್ವಲ್ಪ ಮತ್ತೆ ಸ್ಟಾರ್ಟಿಂಗ್ ಮಾಡ್ದಂಗೆ ಅಲ್ಲಲ್ಲಿ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ. ಕಂಟಿನ್ಯೂಸ್ ಆಗಿ ಮಾಡಿದಾಗ ಅದೇನು ಅನ್ನಿಸ್ತಾ ಇರಲಿಲ್ಲ. ಸೊ ಬ್ರೇಕ್ ತೊಗೊಂಡಿದ್ದರಿಂದ ಸ್ವಲ್ಪ ಅಲ್ಲಲ್ಲಿ ಮಿಸ್ಟೇಕ್ ಏನಾದರೂ ಇದ್ದರೆ ಕ್ಷಮಿಸಿ. ಮತ್ತು ನಾನಿಲ್ಲಿ 1 ಲೋಟ ಅಕ್ಕಿಗೆ 1 ಚೊಂಬಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಸೊ ಅಳತೆ ನೋಡಿ ಹಾಕ್ಕೊಳ್ಳಿ. ನೀವು ಅಕಸ್ಮಾತ್ ನಾನಿಲ್ಲಿ ಇಬ್ರಿಗೆ ಮಾಡ್ತಾ ಇರೋದ್ರಿಂದ ಕ್ವಾಂಟಿಟಿ ಕಮ್ಮಿ ಇದೆ. ನೀವು ಅಕಸ್ಮಾತ್ 3 ಜನಕ್ಕೋ ಅಥವಾ 4 ಜನಕ್ಕೋ ಮಾಡ್ತಾಯಿದ್ದೀರಾ ಅಂದರೆ ಎಲ್ಲದೂ ಕ್ವಾಂಟಿಟಿ ನಾನು ಹೇಳಿದ್ದಕ್ಕೆ ಡಬಲಾಗಿ ಹಾಕ್ಕೊಳ್ಳಿ. ಸೊ ಇಲ್ಲಿ ನಾನು ನೀರು ಚೆನ್ನಾಗಿ ಕುದಿಬೇಕು.
ನಾನು ಎಲ್ಲದಕ್ಕೂ ಹೇಳೋದಷ್ಟೇ, ಪಲಾವಿಂದ ಹಿಡ್ದು ಬಿರಿಯಾನಿವರೆಗೂ ನೀವೇನೇ ಮಾಡ್ತೀರಾ ಅಂತ ಅಂದರೆ ಮಸಾಲೆ ಎಲ್ಲ ಹಾಕಿದ್ಮೇಲೆ ಅದು ಚೆನ್ನಾಗಿ ಕುದ್ದು ಬರಬೇಕು. ನಂತರ ಇಲ್ಲಿ ನಾನು ಆಲ್ರೆಡಿ ಅಕ್ಕಿನ ಚೆನ್ನಾಗಿ ತೊಳೆದು ಮತ್ತು ಒಂದು 20 ಮಿನಿಟ್ಸ್ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ. ಅಂದರೆ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಅಕ್ಕಿನ ತೊಳೆದು ಮತ್ತು ಆ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಚೆನ್ನಾಗಿ ಅದು ನೆಂದಿದೆ. ಇವಾಗ ಅಕ್ಕಿನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅದು ಕೂಡ ಇವನ್ ಅಕ್ಕಿ ಆಗಿಷ್ಟಕ್ಕೂ ಮುಚ್ಚಬೇಡಿ, ಯಾಕಂದರೆ ಮಸಾಲೆ ಬಂದುಬಿಟ್ಟು ಎಲ್ಲ ಮೇಲಿರುತ್ತೆ, ಅನ್ನ ಎಲ್ಲ ಕೆಳಗಿರುತ್ತೆ. ಸೊ ಹಾಗಾಗಿ ಈ ಥರ ಚೆನ್ನಾಗಿ ಕುದಿ ಬರಬೇಕು. ಆವಾಗ ಏನಾಗುತ್ತೆ, ಮಸಾಲೆ ಬಂದುಬಿಟ್ಟು ಅನ್ನದ ಜೊತೆ ಮಿಕ್ಸ್ ಆಗುತ್ತೆ. ಇವಾಗ ನಾನು ಸ್ವಲ್ಪ ಉಳಿದಂಥ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಇದು ಫ್ಲೇವರ್ಗೋಸ್ಕರ ಹಾಕ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಮತ್ತು ಇವಾಗ ನಾವು ಇದು ಚೆನ್ನಾಗಿ ಕುದಿ ಬಂದಮೇಲೆ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮೊಟ್ಟೆ, ಖಾರದ ಪುಡಿ ಅರಿಶಿನ ಪುಡಿ ಹಾಕ್ಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊಂಡ್ವಲ್ಲ, ಆ ಮೊಟ್ಟೆನ ಒಂದೊಂದೇ ನೀಟಾಗಿ ಮೆಲ್ಲಗೆ ನಿಧಾನವಾಗಿ ಬಿಡಿ ಮತ್ತು ಜಾಸ್ತಿ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ಆವಾಗ ಒಂಥರ ಅಲ್ಲಲ್ಲಿ ಇವಾಗೇನಾದರೂ ಮಿಕ್ಸ್ ಮಾಡಬೇಕಾದ್ರೆ ಹೊಡ್ಕೊಂಡ್ರೆ ಅದು ಅನ್ನದಲ್ಲೇ ಎಲ್ಲ ಮಿಕ್ಸ್ ಆಗಿ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ನೀಟಾಗಿ ಜಾಸ್ತಿ ಮಿಕ್ಸ್ ಮಾಡಿದೆ, ಒಂದು ಸ್ವಲ್ಪ ಲೈಟಾಗಿ ಇದು ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿಬಿಟ್ಟು ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು 1-2 ವಿಷಲ್ ಬಿಡಿ. ಇದಕ್ಕೆ ನೀವು ಮೊಸರು ಬಜ್ಜಿ ಮಾಡ್ಕೊಂಡು ತಿಂದರೆ ಬಿರಿಯಾನಿಗೆ ಸೂಪರಾಗಿರುತ್ತೆ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಆಗುತ್ತೆ, ಅಥವಾ ಈವ್ನಿಂಗ್ ನೈಟೆಲ್ಲ ಡಿನ್ನರ್ಗೂ ಆಗುತ್ತೆ, ಅಥವಾ ಆಫ್ಟರ್ನೂನ್ ಲಂಚ್ಗೂ ಮಾಡ್ಕೋಬೋದು. ಖಾರ ಕಮ್ಮಿ ಇರೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಯಾರ್ಯಾರು ಮೊಟ್ಟೆ ತಿನ್ನೋದಿಲ್ವೋ ಈ ರೀತಿ ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ, ನನ್ನ ವೀಡಿಯೋನ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.